ಎಲ್ರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಾವು ಪ್ರಸ್ತುತ ಶೈಕ್ಷಣಿಕ ವರ್ಷವನ್ನು ಪ್ರಾರಂಭ ಮಾಡುವ ಹಂತದಲ್ಲಿದ್ದೇವೆ. ತಾವೆಲ್ಲರೂ ಕೂಡ ಈಗ 1ನೇ ವರ್ಷದ B.Ed ಕೋರ್ಸನ್ನು ಪೂರ್ಣಗೊಳಿಸಿ 2ನೇ ವರ್ಷದ B.Ed ಕೋರ್ಸಿಗೆ ಪಾದಾರ್ಪಣೆ ಮಾಡಬೇಕಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ನಮ್ಮ ದಾವಣಗೆರೆ ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳ ಹಿತದ ದೃಷ್ಟಿಯಿಂದ ಆನ್ಲೈನ್ ಕ್ಲಾಸ್ಗಳನ್ನು ಪ್ರಾರಂಭ ಮಾಡಬೇಕು ಎನ್ನುವಂತಹ ಸೂಚನೆಯನ್ನು ನಮಗೆ ನೀಡಿದೆ. ಈ ವಿಚಾರಗಳನ್ನು ನಾವು ನಿಮ್ಮ ಗಮನಕ್ಕೆ ಈಗಾಗಲೇ ಗೂಗಲ್ ಮೀಟ್ನಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಈಗ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ತಾವೆಲ್ಲರೂ ಕೂಡ ಈಗ 3ನೇ ಸೆಮಿಸ್ಟರ್ಗೆ ಎಂಟ್ರಿ ಆಗ್ತಾ ಇದ್ದೀರಾ. ಹಾಗಾಗಿ ಈ 3ನೇ ಸೆಮಿಸ್ಟರ್ನ ಪ್ರಮುಖ ಶೈಕ್ಷಣಿಕ ಚಟುವಟಿಕೆಗಳನ್ನು, ವಿಷಯಗಳನ್ನು ಪರಿಚಯ ಮಾಡಲಿಕ್ಕೆ ಬಯಸ್ತೇನೆ. ಫಸ್ಟ್ ಆಫ್ ಆಲ್, I would like to welcome all the B.Ed students to the second year B.Ed course, that is to the 3rd semester. I hope you will do the second year course with a great and lot of confidence. My dear students, in the 3rd semester there are certain subjects, particularly theoretical oriented, practical oriented. As we know, the Bachelor of Education program is a 2-year professional program in the field of teacher education, which aims at preparing school teachers, generally known as B.Ed course. This professional program prepares teachers for upper primary, secondary and higher secondary levels. ಈ ಅಂಶವನ್ನು ಗಮನದಲ್ಲಿ ಇಟ್ಟುಕೊಂಡು ಮೊದಲನೆಯ ಸೆಮಿಸ್ಟರ್ನಲ್ಲಿ, 2ನೇ ಸೆಮಿಸ್ಟರ್ನಲ್ಲಿ ನೀವು ಅನೇಕ ವಿಷಯಗಳನ್ನು ಕಲಿತಿದ್ದೀರಾ. ಹಾಗೆಯೇ 2ನೇ ವರ್ಷದ ಈ 3ನೇ ಸೆಮಿಸ್ಟರ್ನಲ್ಲಿ ನೀವು ಅಧ್ಯಯನ ಮಾಡಬಹುದಾದಂತಹ ಕೆಲವೊಂದು ವಿಷಯಗಳ ಸಂಕ್ಷಿಪ್ತವಾದಂತಹ ಪರಿಚಯವನ್ನು ಮಾಡಿಕೊಡಲಿಕ್ಕೆ ಬಯಸ್ತೇನೆ. First, let us see some of the important theory courses, that is perspectives in education. 3ನೇ ಸೆಮಿಸ್ಟರ್ನಲ್ಲಿ ಪ್ರಮುಖವಾಗಿ 2 ಜನರಲ್ ಪೇಪರ್ ಇದ್ದಾವೆ. The first general paper is inclusive education. Second general paper is evaluation in education. Inclusive education is having 100 marks and 4 credits. Similarly, evaluation in education, this course is also having 100 marks, 4 credits. ಮೊದಲನೆಯ ಕೋರ್ಸ್ ಏನಿದೆಯಲ್ಲ, ಅದನ್ನು ಸಮನ್ವಯ ಶಿಕ್ಷಣ ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನಾವು ಕರಿತೀವಿ. ಸಮನ್ವಯ ಶಿಕ್ಷಣ ಮೊದಲನೆಯ ಪತ್ರಿಕೆ ಏನಿದೆ, ಮೊದಲನೆಯ ವಿಷಯ ಏನಿದೆ, ಅದಕ್ಕೆ 100 ಅಂಕಗಳಿರುತ್ತೆ, 4 ಕ್ರೆಡಿಟ್ಗಳನ್ನು ಅದು ಹೊಂದಿದೆ. ಹಾಗೆಯೇ 2ನೆಯ ವಿಷಯವಾದಂತಹ ಇವ್ಯಾಲ್ಯೂಯೇಷನ್ ಇನ್ ಎಜುಕೇಷನ್, ಶಿಕ್ಷಣದಲ್ಲಿ ಮೌಲ್ಯಮಾಪನ, ಇದು ಕೂಡ 100 ಅಂಕಗಳನ್ನು ಹೊಂದಿದ್ದು 4 ಕ್ರೆಡಿಟ್ಸ್ಗಳನ್ನು ಅದು ಹೊಂದಿದೆ. ಈ 2 ಪ್ರಧಾನ ಪೇಪರ್ಗಳು ಇದರ ಅಂಕಗಳನ್ನು ವಿಭಜನೆ ಮಾಡಿದಾಗ 80 ಥಿಯರಿ ಅಂಕಗಳಿರುತ್ತೆ, 20 ಆಂತರಿಕ ಅಂದರೆ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಹಾಗೆಯೇ ಈ 2 ಜನರಲ್ ಕೋರ್ಸ್ಗಳ ಜೊತೆಗೆ, ಈ 2 ಸಾಮಾನ್ಯ ವಿಷಯಗಳ ಜೊತೆಗೆ ನೀವು ಒಂದು ಆಪ್ಷನಲ್ ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ದಾವಣಗೆರೆ ವಿಶ್ವವಿದ್ಯಾಲಯ ಪ್ರಮುಖವಾಗಿ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲಿಕ್ಕೆ 2 ಪ್ರಮುಖ ಐಚ್ಛಿಕ ವಿಷಯಗಳನ್ನು
ನಿಗದಿ ಮಾಡಿದೆ. These two optional courses are guidance and counseling, and the second one is value education. ಐಚ್ಛಿಕ ವಿಷಯಗಳು ಇಲ್ಲಿ ಎರಡಿದ್ದಾವೆ. ಮೊದಲನೆಯದು ಮಾರ್ಗದರ್ಶನ ಮತ್ತು ಸಲಹೆ, ಎರಡನೆಯದು ವ್ಯಾಲ್ಯೂ ಎಜುಕೇಷನ್. ಈ ಎರಡೂ ವಿಷಯಗಳಲ್ಲಿ ಶಿಕ್ಷಣಾರ್ಥಿಗಳು ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗತ್ತೆ. ಯು ಆರ್ ಸಪೋಸ್ ಟು ಚೂಸ್ ಎನಿ ಒನ್ ಅಮಾಂಗ್ ದೀಸ್ ಟೂ ಆಪ್ಷನಲ್ ಕೋರ್ಸಸ್. For the convenience of our students, we have decided, and it is better to choose all English medium students the optional course, that is guidance and counseling. ಎಲ್ಲ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಗೈಡೆನ್ಸ್ ಆ್ಯಂಡ್ ಕೌನ್ಸಲಿಂಗ್ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗತ್ತೆ ಮತ್ತು ಅಧ್ಯಯನ ಮಾಡಬೇಕಾಗತ್ತೆ. ಈ ವಿಷಯವನ್ನು ನಮ್ಮ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕಿಯಾದಂತಹ GM ಶಶಿಕಲಾ ಮೇಡಮ್ ಅವರು ನಿಮಗೆ ಬೋಧನೆ ಮಾಡ್ತಾರೆ. ಎರಡನೆಯದಾಗಿ ವ್ಯಾಲ್ಯೂ ಎಜುಕೇಷನ್, ಮೌಲ್ಯ ಶಿಕ್ಷಣ ಅಂತ. ಎಲ್ಲ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಮೌಲ್ಯ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡಬೇಕಾಗತ್ತೆ. ಈ ವಿಷಯವನ್ನು ನಿಮಗೆ ನಮ್ಮ ಕಾಲೇಜಿನ ಮತ್ತೋರ್ವ ಹಿರಿಯ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಟಿ ಹಾಲೇಶಪ್ಪರವರು ಬೋಧನೆಯನ್ನು ಮಾಡ್ತಾರೆ. ಎರಡೂ ವಿಷಯಗಳ ಬೋಧನೆ ಏಕಕಾಲದಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳು ಈ ಎರಡೂ ವಿಷಯಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗತ್ತೆ. ನಾವು ಈಗಾಗಲೇ ಹೇಳಿದ ಹಾಗೆ ಆಲ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಆರ್ ಸಪೋಸ್ ಟು ಸೆಲೆಕ್ಟ್ guidance and counseling optional course, whereas all Kannada medium students are supposed to choose value education optional course. ಈ ಪೇಪರ್ಗಳು ಕೂಡ 100 ಅಂಕಗಳನ್ನು ಹೊಂದಿರುತ್ತೆ, 4 ಕ್ರೆಡಿಟ್ಸ್ಗಳನ್ನು ಹೊಂದಿವೆ. 2 ಸಾಮಾನ್ಯ ವಿಷಯಗಳು ಹೇಗೆ 80 ಪ್ಲಸ್ 20 ಅಂಕಗಳ ವಿಭಜನೆ ಇತ್ತು, ಹಾಗೆಯೇ ಈ ಎರಡೂ ವಿಷಯಗಳಲ್ಲಿಯೂ ಕೂಡ 80 ಪ್ಲಸ್ 20 ಅಂಕಗಳ ವಿಭಜನೆ ಇರುತ್ತೆ. ಸೊ ಇವು 3 ಪ್ರಮುಖವಾಗಿ ನೀವು ಅಧ್ಯಯನ ಮಾಡಬೇಕಾಗಿರುವಂತಹ ವಿಷಯಗಳು. ಈ 3 ವಿಷಯಗಳ ಜೊತೆಗೆ ಇನ್ನೊಂದು ವಿಷಯವನ್ನು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. Another 2 pedagogy subjects you are supposed to study. Subject specific pedagogy, SSP ಅಂತ ಹೇಳ್ತೇವೆ, ಅಥವಾ pedagogy of school subject, PSS ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಬಹುಶಃ ನೀವು ಮೊದಲನೇ ಸೆಮಿಸ್ಟರ್ನಲ್ಲಿ UDP ಎನ್ನುವಂತಹ ವಿಷಯವನ್ನು ಅಧ್ಯಯನ ಮಾಡಿದ್ದೀರಾ. ಅಂಡರ್ಸ್ಟ್ಯಾಂಡಿಂಗ್ ಡಿಸಿಪ್ಲಿನ್ ಆ್ಯಂಡ್ ಪೆಡಗಾಗಿ. It was in the first semester, whereas now in the third semester you are supposed to study subject specific pedagogy, that is SSP, or it is also known as pedagogy of school subject, PSS. So here you are very clear about subject specific pedagogy. ಈ SSP ಬಗ್ಗೆ ನಿಮಗೆಲ್ಲರಿಗೂ ಕೂಡ ಮಾಹಿತಿ ಇದೆ, ಏಕೆಂದರೆ ಮೊದಲನೆಯ ಸೆಮಿಸ್ಟರ್ನಲ್ಲಿ ನೀವು ಇದನ್ನು ಅಧ್ಯಯನ ಮಾಡಿದ್ದೀರಾ. ಇಲ್ಲಿ SSP1, SSP2 ಎನ್ನುವಂತಹ 2 ಸಬ್ಜೆಕ್ಟ್ಗಳು ಬರುತ್ತೆ. SSP1ನಲ್ಲಿ ಯಾವ ಪೆಡಗಾಗಿ ಬರುತ್ತೆ ಅನ್ನೋದಾದರೆ ಕನ್ನಡ, ಇಂಗ್ಲಿಷ್, ಫಿಸಿಕ್ಸ್, ಕೆಮಿಸ್ಟ್ರಿ. ಇವು SSP1 ಅಂದರೆ ಪೆಡಗಾಗಿ 1 ಅಡಿಯಲ್ಲಿ ಬರುವಂತಹ ವಿಷಯಗಳು.
ಹಾಗೆಯೇ SSP2 ಇದರ ಅಡಿಯಲ್ಲಿ ಬರುವಂತಹ ಪೆಡಗಾಗೀಸ್ ವಿಷಯಗಳು ಯಾವುವು ಅಂದರೆ ಹಿಸ್ಟರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. ಸೊ ಇವು ಕೂಡ 50 ಅಂಕಗಳನ್ನು ಹೊಂದಿರುವಂತಹ ವಿಷಯಗಳು, 2 ಕ್ರೆಡಿಟ್ಸ್ಗಳನ್ನು ಹೊಂದಿರುತ್ತೆ. SSP1 50 marks and 2 credits. Similarly, SSP2 50 marks and 2 credits. Out of 50 marks, again here we can see the division. 40 ಥಿಯರಿ ಅಂಕಗಳಾದರೆ 10 ಇಂಟರ್ನಲ್ ಅಂಕಗಳು ಇರುತ್ತೆ. ಸೊ ಇಲ್ಲಿ ನೀವು ಸಬ್ಜೆಕ್ಟನ್ನು SSP1, SSP2 ಯೂಸ್ವಲಿ ನಿಮಗೆ ಗೊತ್ತಿರುವ ಹಾಗೆ ಆರ್ಟ್ ಸ್ಟೂಡೆಂಟ್ಸ್ ಅವರ 2 SSP ಯಾವುವು ಅಂದರೆ ಕನ್ನಡ ಹಿಸ್ಟ್ರಿ ಆಗಿರುತ್ತೆ ಅಥವಾ ಇಂಗ್ಲಿಷ್ ಹಿಸ್ಟ್ರಿ ಆಗಿರುತ್ತೆ. SSP1 ಕನ್ನಡ और ಇಂಗ್ಲಿಷ್, SSP2 ಹಿಸ್ಟ್ರಿ. PM ಸ್ಟೂಡೆಂಟ್ಸ್ ಅವರ SSP1 ಫಿಸಿಕ್ಸ್, SSP2 ಮ್ಯಾಥಮೆಟಿಕ್ಸ್. CB ಸ್ಟೂಡೆಂಟ್ಸ್ SSP1 ಕೆಮಿಸ್ಟ್ರಿ, SSP2 ಬಯಾಲಜಿ. ಈ ಪ್ರಕಾರವಾಗಿ ಪ್ರಮುಖವಾಗಿ ನಮ್ಮಲ್ಲಿ 4 ಗ್ರೂಪ್ಗಳು ಇದ್ದಾವೆ. 1ನೇ ಗ್ರೂಪು ಕನ್ನಡ ಹಿಸ್ಟ್ರಿ, 2ನೇ ಗ್ರೂಪು ಇಂಗ್ಲಿಷ್ ಹಿಸ್ಟ್ರಿ, 3ನೇ ಗ್ರೂಪು ಫಿಸಿಕ್ಸ್ ಮ್ಯಾಥಮೆಟಿಕ್ಸು, 4ನೇ ಗ್ರೂಪು ಕೆಮಿಸ್ಟ್ರಿ ಬಯಾಲಜಿ. ಸೊ ಈ ಪ್ರಕಾರವಾಗಿ ನೀವು ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೆಡಗಾಗಿಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ. ಹಾಗೆಯೇ ಈ ಪ್ರಮುಖ ಥಿಯರಿ ಸಬ್ಜೆಕ್ಟ್ಸ್ಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ವಿಶೇಷವಾದಂತಹ ಸಾಮರ್ಥ್ಯಗಳನ್ನು ಬೆಳೆಸಬೇಕಾಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾನಿಲಯ NCTE ಕೆಲವೊಂದು ವಿಶೇಷವಾದಂತಹ ಕೋರ್ಸ್ಗಳನ್ನು ಇನ್ಕ್ಲೂಡ್ ಮಾಡಿದೆ. ಸೊ ಅದನ್ನು ನಾವಿಲ್ಲಿ EPC ಅಂತ ನೋಡುವುದಾದರೆ ಎನ್ಹ್ಯಾನ್ಸಿಂಗ್ ಪ್ರೊಫೆಷನಲ್ ಕಾಂಪಿಟೆನ್ಸೀಸ್. Enhancing professional competencies or capacities. ಇದರ ಸಂಕ್ಷಿಪ್ತವಾದ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. Enhancing professional capacities or competencies. These are the courses where in the student teacher who is equipped with personal competencies that are required to do various activities expected of a teacher. ಒಬ್ಬ ಶಿಕ್ಷಕರಲ್ಲಿ ಬೆಳೆಸಬಹುದಾದಂತಹ ವಿಶೇಷವಾದಂತಹ ಸಾಮರ್ಥ್ಯಗಳನ್ನು, ಈ ಕೆಲವೊಂದು ವಿಷಯಗಳನ್ನು ಅಧ್ಯಯನ ಮಾಡುವುದರ ಮೂಲಕ ಸಾಧಿಸಲಿಕ್ಕೆ ಸಾಧ್ಯವಿದೆ. ಸೊ ಆ ಹಿನ್ನೆಲೆಯಲ್ಲಿ EPC ಎನ್ಹ್ಯಾನ್ಸಿಂಗ್ ಪ್ರೊಫೆಷನಲ್ ಕಾಂಪಿಟೆನ್ಸಿಗೆ ಸಂಬಂಧಪಟ್ಟಂತೆ ಇಲ್ಲಿ 2 ಕೋರ್ಸ್ಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗಿರುತ್ತೆ. ದ ಫಸ್ಟ್ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಡ್ರಾಮಾ ಅಂಡ್ ಆರ್ಟ್ ಇನ್ ಎಜುಕೇಶನ್. ದ ಸೆಕೆಂಡ್ ಒನ್ ಈಸ್ ರಿಸರ್ಚ್ ಪ್ರಾಜೆಕ್ಟ್. Understanding drama and art in education is having 50 marks and 2 credits. Similarly, a research project is having 50 marks and 2 credits. Understanding drama and art in education ಈ ವಿಷಯವನ್ನು ನಾವು ಯಾಕೆ ಕಲಿಬೇಕು ಎನ್ನುವುದಾದರೆ, ಶಿಕ್ಷಕ ಒಬ್ಬ ಕಲಾಕಾರ ಹಲವಾರು ವಿಷಯಗಳನ್ನು ಪರಿಕಲ್ಪನೆಗಳನ್ನು ಬೋಧನೆ ಮಾಡುವಾಗ ಅನೇಕ ಕೌಶಲ್ಯಗಳನ್ನು, ತಂತ್ರಗಳನ್ನು, ಕಲೆಯನ್ನು ಬೋಧನೆಯಲ್ಲಿ ಅಳವಡಿಸಿಕೊಳ್ಳಬೇಕಾಗತ್ತೆ. ಹಾಗಾಗಿ ಇಲ್ಲಿ ಡ್ರಾಮಾ ಹಾಗೂ ಆರ್ಟ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಅಧ್ಯಯನ ಮಾಡಬೇಕಾಗತ್ತೆ. ಆ ಅಂಶಗಳನ್ನು ತಮ್ಮ ಬೋಧನಾ ವೃತ್ತಿಯಲ್ಲಿ ಅಳವಡಿಸಿಕೊಳ್ಳಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಡ್ರಾಮಾ ಅಂಡ್ ಆರ್ಟ್ ಇನ್ ಎಜುಕೇಶನ್ ಕೋರ್ಸು ನಮಗೆ ಸಹಕಾರಿ ಆಗಲಿದೆ.
Coming to the second one, that is a research project. Research project ಗೆ ಸಂಬಂಧಪಟ್ಟಂತೆ each and every teacher is supposed to have research attitude. ಪ್ರತಿಯೊಬ್ಬ ಶಿಕ್ಷಕನು ಕೂಡ ಸಂಶೋಧನಾ ಮನೋವೃತ್ತಿಯನ್ನು ಹೊಂದಿರಬೇಕಾಗತ್ತೆ. ಶೈಕ್ಷಣಿಕವಾಗಿ ಶಾಲಾ ವಾತಾವರಣದಲ್ಲಿ ತರಗತಿಯಲ್ಲಿ ಯಾವುದೇ ಒಂದು ಶೈಕ್ಷಣಿಕ ಸಮಸ್ಯೆಗಳು ಉದ್ಭವವಾದಾಗ ಆ ಸಮಸ್ಯೆಗಳನ್ನು ಹೇಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಂಶೋಧನೆಯನ್ನು ಮಾಡುವಂತಹ ಕೆಲವೊಂದು ಗುಣಗಳನ್ನು ಸಾಮರ್ಥ್ಯಗಳನ್ನು ರೂಢಿಸಿಕೊಳ್ಳಬೇಕಾಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ರಿಸರ್ಚ್ ಪ್ರಾಜೆಕ್ಟ್ ಸಂಶೋಧನೆಗೆ ಸಂಬಂಧಪಟ್ಟಂತೆ ಈ ಒಂದು ಕೋರ್ಸು ನಮಗೆ ಸಹಕಾರಿ ಆಗಲಿದೆ. ಸೊ ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಕೋರ್ಸಸ್ which are very helpful to enhance professional capacities or competencies among the students. Then after EPC, the another important component is EF. That is nothing but engagement with fields and schools. Theoretical ಆಸ್ಪೆಕ್ಟ್ಗಳ ಜೊತೆಗೆ ಕೆಲವೊಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸು ಕೂಡ ಪ್ರಶಿಕ್ಷಣಾರ್ಥಿಗಳಿಗೆ ಆಗಬೇಕಾಗಿರುತ್ತೆ. ಬಿಕಾಸ್ ಅವರ್ಸ್ ಇಸ್ ಎ ಪ್ರೊಫೆಷನಲ್ ಕೋರ್ಸ್. ಆ ಪ್ರೊಫೆಷನಲ್ ಕೋರ್ಸ್ನಲ್ಲಿ ಸೈದ್ಧಾಂತಿಕವಾದಂತಹ ವಿಚಾರಗಳನ್ನು ತಿಳಿದುಕೊಳ್ಳುವುದು ಎಷ್ಟು ಮುಖ್ಯವೋ, ಕೆಲವೊಂದು ಪ್ರಾಯೋಗಿಕ ಅಂಶಗಳನ್ನು ಕಲಿಯುವುದರ ಮೂಲಕ ಬೋಧನೆಗೆ ಸಂಬಂಧಪಟ್ಟಂತಹ ಅಭ್ಯಾಸ ಕೌಶಲ ತಂತ್ರಗಳನ್ನು ಕಲಿಯುವುದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಎಂಗೇಜ್ಮೆಂಟ್ ವಿತ್ ಫೀಲ್ಡ್ಸ್ ಅಂಡ್ ಸ್ಕೂಲ್ಸ್ಗೆ ಸಂಬಂಧಪಟ್ಟಂತೆ ಮೂರನೇ ಸೆಮಿಸ್ಟರ್ನಲ್ಲಿ ವಿದ್ಯಾರ್ಥಿಗಳಿಗೆ ಇರುವಂತಹ ಒಂದು ಪ್ರಮುಖವಾದಂತಹ ಚಟುವಟಿಕೆ, ಅಫ್ಕೋರ್ಸ್ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ B.Ed ಕೋರ್ಸ್, ದಟ್ ಈಸ್ ಪ್ರಾಕ್ಟೀಸ್ ಟೀಚಿಂಗ್. That all the student teachers are supposed to have practice at various high schools where students will get practical experience. ಸೊ ಈ ಮೂರನೇ ಸೆಮಿಸ್ಟರ್ನಲ್ಲಿ ನೀವೆಲ್ಲರೂ ಕೂಡ ಪ್ರೌಢಶಾಲೆಗಳಿಗೆ ಹೋಗಿ ಕೆಲವೊಂದು ಪಾಠಗಳ ಅಭ್ಯಾಸವನ್ನು ನೀವು ಮಾಡಬೇಕಾಗತ್ತೆ. ವಿಶ್ವವಿದ್ಯಾನಿಲಯ ಸೂಚಿಸಿದ ಹಾಗೆ ಈ ಪ್ರಾಕ್ಟೀಸ್ ಟೀಚಿಂಗಿನ ಅವಧಿ 3 ರಿಂದ 4 ವಾರಗಳು, 3 to 4 weeks. ಸೊ ಈ 3 ರಿಂದ 4 ವಾರಗಳ ಅವಧಿಯಲ್ಲಿ ನೀವು ಯಾವ್ಯಾವ ಚಟುವಟಿಕೆಗಳನ್ನು ಮಾಡಬೇಕಾಗತ್ತೆ, ಎಷ್ಟೆಷ್ಟು ಪಾಠಗಳನ್ನು ಮಾಡಬೇಕಾಗತ್ತೆ ಎನ್ನುವಂತಹ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ನಾನು ನಿಮಗೆ ನೀಡಲಿಕ್ಕೆ ಬಯಸ್ತೇನೆ. ಟೋಟಲಿ ಡ್ಯೂರಿಂಗ್ ದ ಪ್ರಾಕ್ಟೀಸ್ ಟೀಚಿಂಗ್, all the student teachers are supposed to give lessons, that is school lessons, 8 plus 8 each in each pedagogy. ಒಂದೊಂದು ಪೆಡಗಾಗಿಯಲ್ಲಿ ನೀವು 8 ಪಾಠಗಳನ್ನು ಕೊಡಬೇಕಾಗತ್ತೆ. ಸೊ ಅಲ್ಲಿ 2 ಪೆಡಗಾಗಿ ಸೇರಿಸಿದ್ರೆ 8 + 8 16 ಪಾಠಗಳನ್ನು ಕೊಡಬೇಕಾಗತ್ತೆ. 8 in each pedagogy. Totally you are supposed to give 16 lessons in your respective pedagogy. It may be in Kannada history, English history, physics, maths, or chemistry, biology. Along with these school lessons, you are supposed to give 2 terminal lessons, one in each method or pedagogy. 2 ಪೆಡಗಾಗಿಗಳಲ್ಲಿ ಒಂದೊಂದು ಟರ್ಮಿನಲ್ ಲೆಸನ್ ಅನ್ನು ಕೊಡಬೇಕಾಗತ್ತೆ. ಅವಧಿಕ ಪಾಠ ಅಂತ ನಾವು ಇದನ್ನು ಕರಿತೀವಿ. ಈ 8 ಪಾಠಗಳ ನಂತರ ಟರ್ಮಿನಲ್ ಲೆಸನ್ ಅನ್ನು ಕೊಡಬೇಕಾಗತ್ತೆ. ಅಲ್ಲಿ 1 + 1. ಸೊ ಅಲ್ಲಿ ಟೋಟಲ್ ಎಷ್ಟು ಲೆಸನ್ ಆಯಿತು ಅಂದರೆ 8 + 8 + 1 + 1. ಅಲ್ಲಿ ಒಂದೊಂದು ಪೆಡಗಾಗಿಗಳಲ್ಲಿ ನೀವು
9 ಪಾಠಗಳನ್ನು 9 + 9 ಪಾಠಗಳನ್ನು ಕೊಡಬೇಕಾಗತ್ತೆ. ಸೊ 9 + 9 ಟೋಟಲ್ ಯು ಆರ್ ಸಪೋಸ್ ಟು ಗಿವ್ 18 ಲೆಸನ್ಸ್. ಈ ಏನು 18 ಪಾಠಗಳನ್ನು ಮಾಡ್ತೀರಾ, ಪ್ರತಿಯೊಂದು ಪಾಠಗಳಿಗೆ ರಿಫ್ಲೆಕ್ಟಿವ್ ಡೈರಿಯನ್ನು ಬರಿಬೇಕಾಗತ್ತೆ. ನಿಮ್ಮ ಪಾಠ ಹೇಗೆ ಇತ್ತು, ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿತ್ತು, ಬೋಧನಾ ಉದ್ದೇಶಗಳನ್ನು ಎಷ್ಟರ ಮಟ್ಟಿಗೆ ನೀವು ಈಡೇರಿಸಿದ್ದೀರಾ ಎನ್ನುವುದರ ಬಗ್ಗೆಗೆ ಯು ಹ್ಯಾವ್ ಟು ಸಪೋಸ್ ಟು ಮೇಂಟೈನ್ ರಿಫ್ಲೆಕ್ಟಿವ್ ಡೈರಿ. ದಟ್ ಈಸ್ ದ ರಿಫ್ಲೆಕ್ಷನ್ ಆಫ್ ಅವರ್ ಲೆಸನ್, ಹೌ ಮೈ ಲೆಸನ್ ವಾಸ್. What was the merits, what was the demerits regarding that? You have to maintain reflective diary, that is 9 + 9. ಪ್ರತಿಯೊಂದು ಲೆಸನ್ ಆದ ಕೂಡಲೇ ಇಮಿಡಿಯೇಟ್ ಆಗಿ ನೀವು ರಿಫ್ಲೆಕ್ಟಿವ್ ಡೈರಿಯನ್ನು ಬರಿಬೇಕು. ನಿಮ್ಮ ಪಾಠದ ಅಂತರಾವಲೋಕನ ಅದು. ನಿಮ್ಮ ಪಾಠವನ್ನು ನೀವೇ ಅಂತರಾವಲೋಕನ ಮಾಡಿಕೊಳ್ಳುವಂಥದ್ದು. ಏನು ಉತ್ತಮ ಅಂಶಗಳಿದ್ವೋ, ಏನು ದೋಷಗಳಿದ್ವೋ, ಏನು ಸುಧಾರಣೆಗಳನ್ನು ಮಾಡ್ಕೋಬೇಕು ಎನ್ನುವಂತಹ ವಿಚಾರದಲ್ಲಿ ರಿಫ್ಲೆಕ್ಟಿವ್ ಡೈರಿಯನ್ನು ನೀವು ಬರಿಬೇಕಾಗತ್ತೆ. ಅದಕ್ಕೆ ಸ್ಪೆಸಿಫಿಕ್ ಫಾರ್ಮೆಟ್ ಇದೆ, ಅದನ್ನು ನಾವೇ ನಿಮಗೆ ಒದಗಿಸ್ತೀವಿ. ಈ 9 + 9 ಪಾಠಗಳ ಜೊತೆಗೆ ನೀವು ಇನ್ನೊಂದು ಪ್ರಮುಖವಾದಂತಹ ಕಾರ್ಯವನ್ನು, ಶೈಕ್ಷಣಿಕ ಚಟುವಟಿಕೆಯನ್ನು ಮಾಡಬೇಕಾಗಿದೆ. ಏನು ಅಂದರೆ ಯೂನಿಟ್ ಪ್ಲ್ಯಾನ್, ಘಟಕ ಯೋಜನೆಯನ್ನು ಮಾಡಬೇಕು. ಎರಡೂ ಮೆಥಡ್ನಲ್ಲಿ, ಎರಡೂ ಪೆಡಗಾಗಿಯಲ್ಲಿ ಒಂದೊಂದು ಯೂನಿಟ್ ಪ್ಲ್ಯಾನ್ ಅನ್ನು ಮಾಡಬೇಕಾಗತ್ತೆ. ಯು ಆರ್ ಸಪೋಸ್ ಟು ಡೂ ಯೂನಿಟ್ ಪ್ಲ್ಯಾನ್ ಇನ್ ಈಚ್ ಪೆಡಗಾಗಿ. SSP 1 and SSP 2 ಇವೆರಡರಲ್ಲೂ ಕೂಡ ಒಂದೊಂದು ಯೂನಿಟ್ ಪ್ಲ್ಯಾನ್ ಅನ್ನು ಬರಿಬೇಕಾಗತ್ತೆ. ಆ ಯೂನಿಟ್ ಪ್ಲ್ಯಾನ್ ನೀವೇನು ಅಲ್ಲಿ 8 ಪಾಠಗಳನ್ನು ಶಾಲೆಯಲ್ಲಿ ಕೊಡ್ತಿರಲ್ಲ, ಆ ಪಾಠಗಳಿಗೆ ಸಂಬಂಧಪಟ್ಟಂತೆ ಘಟಕ ಯೋಜನೆಯನ್ನು ಬರೆಯಬಹುದು. ಅದರ ಜೊತೆಗೆ ಒಂದು ನಿರ್ದಿಷ್ಟವಾದಂತಹ ಘಟಕವನ್ನು ಬೋಧನೆ ಮಾಡಿದ ಮೇಲೆ ಘಟಕ ಪರೀಕ್ಷೆಯನ್ನು ಮಾಡಬೇಕು. ಯು ಆರ್ ಸಪೋಸ್ ಟು ಕಂಡಕ್ಟ್ 1 ಯೂನಿಟ್ ಟೆಸ್ಟ್ ಇನ್ ಈಚ್ ಪೆಡಗಾಗಿ. ಎರಡೂ ಪೆಡಗಾಗಿಯಲ್ಲಿ ಒಂದೊಂದು ಯೂನಿಟ್ ಟೆಸ್ಟನ್ನು, ಘಟಕ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ. ದೆನ್ ಆ ಘಟಕ ಪರೀಕ್ಷೆಯನ್ನು ಮಾಡಿದ ಮೇಲೆ ವಿದ್ಯಾರ್ಥಿಗಳ ಉತ್ತರಗಳನ್ನು ಅನಾಲಿಸಿಸ್ ಮಾಡಬೇಕಾಗತ್ತೆ. ಸೊ ಆ ಒಂದು ಸರ್ಕಲನ್ನು, ಪ್ರೊಸೆಸನ್ನು ಕಂಪ್ಲೀಟ್ ಮಾಡುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಾಧ್ಯಾಪಕರು ನಿಮಗೆ ಮಾರ್ಗದರ್ಶನವನ್ನು ನೀಡ್ತಾರೆ. ಅವರ ಮಾರ್ಗದರ್ಶನದ ಅಡಿಯಲ್ಲಿ ಶಾಲಾ ಪಾಠಗಳು, ಘಟಕ ಯೋಜನೆ, ಘಟಕ ಪರೀಕ್ಷೆ ಇವುಗಳನ್ನು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ನೀವು ಮಾಡಬೇಕಾಗತ್ತೆ. ಈ ಎಂಗೇಜ್ಮೆಂಟ್ ವಿತ್ ಫೀಲ್ಡ್ಸ್ ಅಂಡ್ ಸ್ಕೂಲ್ಸ್ಗೆ ಸಂಬಂಧಪಟ್ಟಂತೆ ಎಷ್ಟು ಕ್ರೆಡಿಟ್ ಇದೆ, ಎಷ್ಟು ಮಾರ್ಕ್ಸ್ ಇದೆ ಅಂದರೆ 50 + 50 = 100 marks. Totaling these practical oriented activities is having 100 marks. 50 + 50. Total credits, if you want to see, 2 + 2 = 4 credit. Engagement with fields and schools, as I told you, it is having 4 credits and 100 marks. I hope it is clear, students. Then let us move to know the internal assessment of this third semester. As I told you, there are 2 types of papers, or the subjects, or the courses. Some courses are having 100 marks, some courses are having 50 marks. As I already told you, the 100 marks is divided into 80 + 20. 80 theory, 20 internal. This 20 internal marks ಹೇಗೆ ಡಿವೈಡ್ ಆಗಿರುತ್ತೆ ಅಂದರೆ, ಪ್ರಾಕ್ಟಿಕಮ್ಗೆ 5 ಅಂಕಗಳಿರುತ್ತೆ. ಆಯಾ ವಿಷಯದಲ್ಲಿ ಮಾಡುವಂತಹ ಒಂದು ಸೆಮಿನಾರಿಗೆ 5 ಅಂಕಗಳಿರುತ್ತೆ. ಸೊ ಅಲ್ಲಿ ಪ್ರಾಕ್ಟಿಕಮನ್ನು ನೀವು ಮಾಡಿ ಸಬ್ಮಿಷನನ್ನು ಮಾಡಬೇಕಾಗತ್ತೆ. ಹಾಗೆಯೇ ಸೆಮಿನಾರನ್ನು ಆಯಾ ವಿಷಯದಲ್ಲಿ ಮಾಡಿ ಅದರ ಹಾರ್ಡ್ ಕಾಪಿಯನ್ನು ಸಬ್ಮಿಷನ್ ಮಾಡಬೇಕಾಗತ್ತೆ. ಹಾಗಿದ್ದರೆ ಇದರ ಜೊತೆಗೆ ಇಂಟರ್ನಲ್ ಟೆಸ್ಟ್ ಅಂತ ಮಾಡ್ತೇವೆ. ಎಲ್ಲ ಕೋರ್ಸ್ಗಳಿಗೆ, ಎಲ್ಲ ವಿಷಯಗಳಿಗೂ 100 ಅಂಕದ ಸಬ್ಜೆಕ್ಟ್ ಏನಿದೆ
ಅದಕ್ಕೆ ಇಂಟರ್ನಲ್ ಟೆಸ್ಟ್ 10 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲಿ ಹೀಗೆ ಟೋಟಲ್ ಮಾರ್ಕ್ಸ್ ಫಾರ್ 100 ಮಾರ್ಕ್ಸ್ ಈಸ್ 20. ಸೊ ಟೋಟಲ್ ಇಂಟರ್ನಲ್ ಮಾರ್ಕ್ಸ್ ಈಸ್ 20 ಫಾರ್ 100 ಮಾರ್ಕ್ಸ್. Then table 2 shows for 50 marks what is the total internal marks. So here two activities, one is seminar, the another one is test. 5 marks for seminar and 5 marks for test, totally 10 internal marks is there. There is no practicum for 50 marks subject or the courses. Practicum will be there only for 100 marks subject or course. So totally these are the internal assessment idea or the information. So these two tables shows you the internal assessment criteria or the procedure. So these are the some of the brief information about third semester which you are supposed to study, which you are supposed to involve in different academic or theoretical and practical activities. ಈ ಎಲ್ಲ ವಿಷಯಗಳು ಕೂಡ ನಿಮಗೆ ವಿಶೇಷವಾದಂತಹ ಸಾಮರ್ಥ್ಯಗಳನ್ನು ಬೆಳೆಸ್ತವೆ. ಎಲ್ಲ ವಿಷಯಗಳು ಕೂಡ ವಿಶೇಷವಾದಂತಹ ಜ್ಞಾನವನ್ನು ನೀಡ್ತವೆ. ಸೊ ಇನ್ ಆರ್ಡರ್ ಟು ಬಿಕಮ್ ಗುಡ್ ಟೀಚರ್, these are the different subjects or different activities. Definitely they are very very helpful to all the student teachers. So during this semester you will participate and you will have experience in all these different theoretical as well as practical activities. I hope this semester will develop certain potentialities, competencies, capacities which are required for a good teacher. So in brief, I would like to conclude by saying that third semester is having totally 24 credits friends. ಮೂರನೇ ಸೆಮಿಸ್ಟರ್ನಲ್ಲಿ ಟೋಟಲಿ 24 ಕ್ರೆಡಿಟ್ಸ್ಗಳನ್ನು ನಾವು ನೋಡ್ತೇವೆ. ಹಾಗೆ ಮೂರನೇ ಸೆಮಿಸ್ಟರ್ನಲ್ಲಿ ಇರುವಂತಹ ಟೋಟಲ್ ಮಾರ್ಕ್ಸ್ ಈಸ್ 600. ಟೋಟಲ್ ಮಾರ್ಕ್ಸ್ 600, ಟೋಟಲ್ ಕ್ರೆಡಿಟ್ಸ್ 24. ಸೊ ಇದಿಷ್ಟು ಮೂರನೇ ಸೆಮಿಸ್ಟರ್ನಲ್ಲಿ ಇರುವಂತಹ ಪ್ರಮುಖ ಅಂಶಗಳು. ದ ಡ್ಯೂರೇಷನ್ ಆಫ್ ಎ ಪರ್ಟಿಕ್ಯುಲರ್ ಸೆಮಿಸ್ಟರ್ ಈಸ್ ಅಪ್ರೋಪ್ರಿಯೇಟ್ಲಿ 100 ವರ್ಕಿಂಗ್ ಡೇಸ್. 100 ವರ್ಕಿಂಗ್ ಡೇಸ್ ಇರಬೇಕಾಗತ್ತೆ. ಸೊ ಅದರಲ್ಲಿ 90% attendance is must as per the university norms. But at the present situation, the days are very critical because of COVID-19 pandemic. Keeping in mind this situation, the university will decide regarding different kinds of academic activities as well as examination. Therefore, each and every students are supposed to study general courses like inclusive education and evaluation in education. These are the general subjects. And one and second, that is subject specific pedagogy 1, subject specific pedagogy 2. These are the two pedagogy. Along with these two pedagogy, all the students are supposed to select any one optional courses among guidance and counseling or value education. So here, guidance and counseling as well as value education gives basic idea regarding value education and guidance and counseling. Then understanding drama and art in education, this is another EPC, then a research project. When we call engagement in field work, field assignments, school lessons, which includes unit-based lessons as well as reflective diary.
when we talk about lessons under block teaching, there will be 3 weeks time or duration for practice teaching, with 8 lessons per pedagogy subject and one criticism lesson with the unit test in each subject. So you need to complete all these conditions. So these are the some of the general subjects, practical and some practice teaching activities that you have to do in the third semester. My dear students, all the aspects, all the components, all the subjects gives you a complete idea about different components and which are very helpful to become good teacher. So in order to have a good practice teaching, you should have complete idea about teaching methodology, teaching skills, and teaching strategies. So the third semester is one of the most important stage in your training, and you have to get good experience and by which you will become good teacher. So in practice you have to implement all the theoretical aspects what you have learned during your professional life. Thank you.